ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ನೀವು ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿತಾ ಇದ್ದೀರಾ. ಎಲ್ಲ ರೀತಿಯಲ್ಲೂ ನಿಮಗೆ ಬಟ್ಟೆ ಸ್ಟಿಚಿಂಗ್ ಬರುತ್ತಾ? ಆದರೆ ನಿಮಗೆ ಸ್ಟಿಚ್ ಮಾಡೋಕ್ಕೆ ಬಟ್ಟೆಗಳೇ ಬರ್ತಾ ಇಲ್ವಾ? ಯಾಕೆ ಏನು ಅಂತ ಯೋಚನೆ ಮಾಡ್ತಿರ್ತೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ, ನಾನು ಹೇಳುವಂಥ 3 ಟಿಪ್ಸಿಂದ ನಿಮಗೆ ನೀವು ಸಾಕು ಅಂದರೂ ಕೂಡ ಬಟ್ಟೆ ನಿಮಗೆ ಬರ್ತಾನೆ ಇರತ್ತೆ. ಅದೇನಪ್ಪ ಟಿಪ್ಸು ಅಂತ ನೀವು ಕೇಳ್ಬೋದು. ಆ ಟಿಪ್ಸ್ನ ನೋಡಬೇಕು ಅಂತಂದರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ರೀತಿ ಟೈಲರಿಂಗ್ ಟಿಪ್ಸು, ಟ್ರಿಕ್ಸು, ಮೋಟಿವೇಶನ್ ಎಲ್ಲನೂ ನಾನು ವೀಡಿಯೋನ ಹಾಕ್ತಾ ಇರ್ತೀನಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಕೋಬೋದು. ಓಕೆನಾ? ಸೊ ಬನ್ನಿ, ಏನಪ್ಪ 3 ಟಿಪ್ಸು, ಯಾವ 3 ಟಿಪ್ಸ್ ಯೂಸ್ ಮಾಡಿ ನಮ್ಮ ಒಂದು ಟೈಲರಿಂಗ್ ವೃತ್ತಿಯನ್ನು ಹೆಚ್ಚಿಸೋದು, ಬಟ್ಟೆ ಜಾಸ್ತಿ ಬರೋ ಹಾಗೆ ಮಾಡ್ಕೊಳ್ಳೋದು, ಅದು ನಮ್ಮ ಕೈಯಲ್ಲೇ ಇರುತ್ತೆ. ಯಾರ ಮೇಲೂ ಡಿಪೆಂಡ್ ಅಲ್ಲ. ನಮಗೆ ಕಸ್ಟಮರ್ ಬರ್ತಾಯಿಲ್ಲ ಅವ್ರ ತಪ್ಪೇ ಅಲ್ಲ ಅದು ಏನಿದ್ರು ನಮ್ಮದು ತಪ್ಪು. ಯಾಕಪ್ಪ ಅದನ್ನು ನಾವು ಹೇಗೆ ತಪ್ಪನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ 3 ಸಲಹೆಗಳನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಟಿಪ್ ನಂಬರ್ 1. ಸೊ ಫಸ್ಟ್ ಒನ್ ಬಂದು, ನಿಮಗೆ ಇವಾಗ ಯಾರೋ ಒಬ್ಬರು ಬ್ಲೌಸ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಅವ್ರಿಗೆ ನೀವು ಅವತ್ತೇ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡಿ. ನೀವು ಅವತ್ತು ಕೊಟ್ಟಿದ್ದಾರಂದರೆ, ಅವತ್ತು ಬೆಳಗ್ಗೆ ಕೊಟ್ಟಿದ್ದಾರಂದರೆ ಆದರೆ ನೀವು ಸಂಜೆನೇ ಹೊಲಿದು ಕೊಡಿ. ಓಕೆನಾ? ನೀವು ಬೆಳಗ್ಗೆ ಕೊಟ್ಟರೆ ಸಂಜೆನೇ ಹೊಲ್ಕೊಡಿ, ಸಂಜೆ ಕೊಟ್ಟರೆ ಬೆಳಗ್ಗೆನೂ ಅಷ್ಟು ಹೊಲ್ಕೊಡಿ. ಈ ರೀತಿ ನೀವು ಅವ್ರು ಕೊಟ್ಟು ತುಂಬ ಹೊತ್ತು ಲೇಟ್ ಮಾಡಿಸ್ದೆ, ಅವ್ರನ್ನ ಕಾಯಿಸದೆ ಬೇಗ ಹೊಲಿದು ಕೊಡೋದ್ರಿಂದ ಕಸ್ಟಮರು ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಹೇಗಪ್ಪ ಅಂತಂದರೆ, ಇವ್ರು ತುಂಬ ಬೇಗ ಹೊಲಿದು ಕೊಡ್ತಾರಪ್ಪ ಅಂತ. ಸೊ ಆವಾಗ ನಿಮಗೆ ತಾನೇ ಕಸ್ಟಮರ್ಸು ಖಂಡಿತ ಗೇನ್ ಆಗ್ತಾರೆ. ಈ ಒಂದು ಟಿಪ್ ಯೂಸ್ ಮಾಡಿ ನೋಡಿ ಬೇಕಾದರೆ. ಯಾಕಂದರೆ ಇದನ್ನೇ ನಾನು ಯೂಸ್ ಮಾಡಿದ್ದು. ನಾನು ಕೂಡ ಟೈಲರಿಂಗ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಊರಲ್ಲಂಕರು ಟೈಲರಿಂಗ್ ಅನ್ನೋರು ತುಂಬ ಜನ ಇದ್ದಾರೆ. ನೋಡೋ ಹಾಗಿಲ್ಲ, ಬಟ್ ರೇಟ್ ಮಾತ್ರ ಕಡಿಮೆ ಅಷ್ಟೇ. ರೇಟಿನ ಬಗ್ಗೆ ಬಿಡಿ. ಆವಾಗ ಸ್ಟಾರ್ಟ್ ಮಾಡಿದಾಗ ನನಗೆ ಕಸ್ಟಮರೇ ಬರ್ತಿರಲಿಲ್ಲ. ಎಷ್ಟೊಂದು ದಿನ ಕೂಡ ನಾನು ಕೂಡ ಕಸ್ಟಮರ್ಸ್ ಇಲ್ಲದೆ ನಾನು ಹಾಗೆ ಇವ್ರಿಗೆ ಫ್ರೀಯಾಗಿ ಹೊಲಿದು ಕೊಡ್ತಾಯಿದ್ದೆ. ಈ ರೀತಿ ಹೊಲಿದು ಕೊಟ್ಟಾಗ ನನಗದೊಂದು ಅಡ್ವಾಂಟೇಜ್ ಆಯಿತು. ಏನಪ್ಪ ಅಂತಂದರೆ, ಅವರು ಹಾಕ್ಕೊಂಡಿದ್ದು ನೋಡಿ ಬೇರೆಯವರು ಈ ಬ್ಲೌಸ್ ಯಾರು ಹೊಲಿದಿದ್ದಾರೆ, ಎಷ್ಟು ಚೆನ್ನಾಗಾಗಿದೆ ಏನು ಅಂತ ಹೇಳಿ ಒಬ್ಬರಿಂದ ಒಬ್ಬರಿಗೆ ಒಂದು ಇದಾಗಿ ನನಗೆ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನೇನು ಮಾಡ್ತಿದ್ದೆ, ಇವತ್ತು ಬ್ಲೌಸ್ ಕೊಟ್ಟೋದ್ರಲ್ಲ ಬಿಡಪ್ಪ, ನಾಳೆ ಕೊಟ್ಟರಾಯ್ತು, ನಾಡ್ದು ಕೊಟ್ಟಾಯಿತು ಅಂತ ನಾನು ಯಾವುದೇ ಕಾರಣಕ್ಕೂ ಒಂಥರ ಆಲಸ್ಯತನ ಮಾಡ್ಕೊಳ್ತಿರ್ಲಿಲ್ಲ. ಅವತ್ತು ಬಂತಿಲ್ಲೋ ಅದನ್ನು ಎಷ್ಟಾಗುತ್ತೋ ಅಷ್ಟು ಬೇಗ ಹೊಲಿದು ಕೊಟ್ಟೇ ಬಿಡ್ತಿದ್ದೆ ನಾನು. ಇನ್ನೊಂದು ಬ್ಲೌಸ್ ಬಂದರೆ ಅದಕ್ಕೆ ಟೈಮ್ ಬೇಕಲ್ವಾ. ಸೊ ಹಾಗಾಗಿ ಆ ರೀತಿ ಮಾಡೋದ್ರಿಂದ ನನ್ನ ಕಸ್ಟಮರ್ಸು ತುಂಬಾ ಗೇನ್ ಆದರು. ಅದರಲ್ಲೇ ನಮ್ಮೂರಲ್ಲಿ ಅರ್ಜೆಂಟ್ ಬ್ಲೌಸ್ ಹೊಲಿದು ಕೊಡೋದಂದರೆ ನಾನೇನೆ. ಓಕೆನಾ? ಯಾರು ಕೂಡ ಅಷ್ಟು ಅರ್ಜೆಂಟಲ್ಲಿ ಬ್ಲೌಸ್ ಹೊಲಿದು ಕೊಡೋದಿಲ್ಲ. ಇದೊಂದು ಟಿಪ್ ಯೂಸ್ ಆಗುತ್ತೆ. ಇದೊಂದು ಟಿಪ್ಪು ನೆನ್ಪಿಟ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಕಸ್ಟಮರಿಗೆ ಬಟ್ಟೆನ ಸ್ಟಿಚ್ನ ಮಾಡಿಕೊಡಿ. ಓಕೆನಾ? ನೆಕ್ಸ್ಟು 2ನೇ ಟಿಪ್ ಬಂದು, ನೀವು ಆದಷ್ಟು ಬಟ್ಟೆನ ಫಿನಿಷಿಂಗಾಗಿ ಮಾಡಿ. ನೀವು ತುಂಬಾ ಚೆನ್ನಾಗಿ ಬಟ್ಟೆ ಹೊಲಿತಿರ್ತೀರ, ಎಲ್ಲ ಮಾಡ್ತಿರ್ತೀರ, ಬಟ್ ಲಾಸ್ಟಲ್ಲಿ ಫಿನಿಷಿಂಗ್ ಅಂತ ಒಂದಿರತ್ತಲ್ವ, ಅದರಲ್ಲಿ ಒಂದು ಸ್ವಲ್ಪ ಜರ್ಕ್ ಹೊಡೆದ್ರೂ ಕೂಡ ಕಸ್ಟಮರ್ಗೆ ಆಗ್ತಿರೋದಿಲ್ಲ. ಕಸ್ಟಮರ್ಗೆ ಏನು ಅನ್ನಿಸ್ಬೇಕಪ್ಪ ಅಂತಂದರೆ, ನಮ್ಮ ಕಡೆ ಜಂಪರ್ ಅಂತೀವಿ, ಬ್ಲೌಸ್ನ ಅವರು ನೋಡ್ತಿದ್ದಾಗೇ ಅವ್ರಿಗೆ ಅಟ್ರ್ಯಾಕ್ಟ್ ಆಗಬೇಕು. ಆ ರೀತಿಯಾಗಿ ಹೊಲಿಬೇಕು. ನಾವು ಯಾವುದೇ ರೀತಿ ಬೋಟಿಕ್ ಸ್ಟೈಲಿಗೂ ಕಮ್ಮಿ ಇಲ್ಲ, ಬೋಟಿಕ್ನಲ್ಲಿ ಹೊಲಿಯೋರ್ಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ನಾವು ಸ್ಟಿಚ್ನ ಮಾಡಬೇಕು. ನೀಟಾಗಿ ಬಟ್ಟೆನ ಸ್ಟಿಚ್ ಮಾಡಿ, ಎಕ್ಸ್ಟ್ರಾ ಏನಾದರೂ ದಾರಗಳೆಲ್ಲ ಇದ್ದರೆ ಕಟ್ ಮಾಡಿ, ಬಟ್ಟೆಗಳಿದ್ದರೆ ಎಕ್ಸ್ಟ್ರಾ ಪೀಸ್ಗಳಿದ್ದರೆ ಕಟ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡಿ ನಾವು ಬ್ಲೌಸನ್ನ ಕೊಡಬೇಕು. ಆ ಬ್ಲೌಸನ್ನ ಕಸ್ಟಮರ್ ವೇರ್ ಮಾಡಿದಾಗ ನಮ್ಮ ಕಡೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೊಲಿದಿದ್ದೀವ, ಕೊರೋದಿಟ್ಟಂಗೆ ಕೂತಿದೆ ಅಂದರೆ ಮೈಮೇಲೆ ಹಾಕ್ಕೊಂಡ್ರೆ ಅದು ಏನು ಲೂಸ್ ಇಲ್ಲ, ಫಿಟ್ ಇಲ್ಲ, ಸೇಮ್ ಅದು ಅವರು ಮೈಗೇನೆ ಏನು ಇದನ್ನು ಮಾಡಿದ್ದಾರೇನೋ ಅನ್ನೋ ಆಗಿರಬೇಕು. ಆ ರೀತಿ ಸ್ಟಿಚ್ ಮಾಡಬೇಕು. ಓಕೆನಾ? ನೀವು ಟೈಮ್ ತೊಗೊಳ್ಳಿ. ಸ್ಟಿಚ್ ಮಾಡುವಾಗ ಅರ್ಜೆಂಟ್ ಮಾಡಬೇಡಿ, ಬಟ್ ಇಟ್ಕೊಂಡು ಕೂರಬೇಡಿ, ಆಲಸ್ಯತನ ತೋರಿಸ್ಬೇಡಿ. ಇವತ್ತು ಸ್ಟಿಚ್ ಮಾಡಿದರೆ ನಾಳೆ ಸ್ಟಿಚ್ ಮಾಡಿದ್ರಿ ಅಂತ. ಫಿನಿಷಿಂಗ್ ಅನ್ನೋದು ಕೊಡಬೇಕಾಗತ್ತೆ. ನಮ್ಮ ಒಂದು ಫಿನಿಷಿಂಗ್ ನೋಡಿ ಕೂಡ ತುಂಬ ಜನ ಕಸ್ಟಮರ್ಸು ನಮ್ಮ ಕಡೆ ರೇಟ್ ನಾವು ಜಾಸ್ತಿ ಇಟ್ಟಿದ್ದೀವಿ ಅಂದರೂ ಕೂಡ ನಮ್ಮ ಕಡೆ ಬರ್ತಾರೆ. ಒಂದು ನಮಗೆ ಟಿಪ್ಪು ತುಂಬಾ ಯೂಸ್ ಆಗುತ್ತೆ. ಇದು ಒಂದು ಟಿಪ್ನ ನೀವು
ಟ್ರೈ ಮಾಡಿ ನೋಡಿ. ಯಾಕಂದರೆ ನಾನು ಕೂಡ ಹೀಗೆ ಮಾಡೋದು. ನನ್ನ ಕಸ್ಟಮರ್ಸ್ಗೆ ಬ್ಲೌಸ್ ನಾನು ಸ್ಟಿಚ್ ಮಾಡಿಕೊಟ್ರೆ ಅವರು ಮತ್ತೆ ಈ ರೀತಿ ಆಗಿದೆ ಅಂತ ವಾಪಸ್ ಮನೆಗೆ ಬರುವ ಹಾಗೆ ನಾನು ಇಟ್ಕೊಳ್ಳೋದಿಲ್ಲ. ಓಕೆನಾ? ಆ ರೀತಿಯಾಗಿ ನಾನು ಸ್ಟಿಚ್ ಮಾಡಿಕೊಟ್ಟಿರ್ತೀನಿ. ನೀವು ಕೂಡ ಅದೇ ರೀತಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಮಾಡಿಕೊಡಿ. ಓಕೆನಾ? ನೆಕ್ಸ್ಟ್ ಒನ್, ಮೂರನೇದು ಏನಪ್ಪ ಅಂತಂದರೆ, ನೀವು ಪಕ್ಕದಲ್ಲಿರೋ ಎಲ್ಲ ಒಂದು ಟೈಲರಿಂಗ್ ಬಿಸ್ನೆಸ್ ಮಾಡ್ತಿರ್ತಾರಲ್ವ, ಅವ್ರು ಎಷ್ಟು ತೊಗೋತಿರ್ತಾರೆ ನೋಡಿ. ಅವ್ರಿಗಿಂತ ನೀವು ಒಂದು 10-20 ರೂಪಾಯಿ ಕಡಿಮೆ ಇಡಿ. ಓಕೆನಾ? ಏನು ಇವರು ಕಡಿಮೆ ಇಡಿ ಅಂತಿರ್ತಾರಲ್ಲ ಅಂದ್ಕೋಬೇಡಿ. ಯಾಕಂದರೆ ನಾವು ಕಡಿಮೆ ಇಟ್ಟು ನಮ್ಮ ಒಂದು ಕಸ್ಟಮರ್ಸು ನಮಗೆ ಇವಳ ಹತ್ರ ಹೊಲಿದ್ರೆ ನಮಗೆ ಬೇರೆ ಕಡೆ ಎಲ್ಲೂ ಕೂಡ ನಮ್ಗೆ ಅದು ಫಿಟ್ಟಿಂಗ್ ಕೂರೋದಿಲ್ಲ ಅನ್ನೋ ಹಾಗೆ ನಾವು ಅವ್ರಿಗೆ ಕಡಿಮೆ ಇಟ್ಕೊಂಡು ನಮಗೊಂದಿಷ್ಟು ಕಸ್ಟಮರ್ಸ್ನ ಏನಂತಾರೆ ಆಕರ್ಷಣೆ ಮಾಡ್ಕೋಬೇಕು. ಅವ್ರು ನಮ್ಮನ್ನು ಬಿಟ್ಟರೆ ಎಲ್ಲೂ ಹೋಗಬಾರ್ದು. ನಾವು ಒಂದು ಬ್ಲೌಸಿಗೆ 50 ರೂಪಾಯಿ ಬ್ಲೌಸಿಗೆ 100 ರೂಪಾಯಿ ಕೇಳಿದ್ರು ಕೂಡ ಕೊಡೋ ಹಾಗೆ ನಾವು ಬ್ಲೌಸ್ನ ಹೊಲಿದು ಕೊಟ್ಟು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಂಡಿರಬೇಕು. ಆ ರೀತಿ ಆದಾಗ ನಾವು ವರ್ಷ ಒಂದು 10, 20, 30 ಈ ರೀತಿ ಎಕ್ಸ್ಟ್ರಾ ಮಾಡ್ಕೊಂಡು ಹೋದರೂ ಅವರು ಕಸ್ಟಮರ್ಸು ಖಂಡಿತ ನಿಮ್ಮನ್ನು ಬಿಟ್ಟು ಯಾರ ಹತ್ರನೂ ಹೋಗೋದಿಲ್ಲ. ಯಾಕಂತಂದರೆ ನಿಮಗೆ ಅವ್ರಿಗೆ ಮೈ ಮ್ಯಾಪ್ ಕುಂತು ಬಿಡುತ್ತೆ. ಅವ್ರಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಕಡೆ ಸರಿ ಆಗೋದಿಲ್ಲ ಅಂತ ಅವ್ರಿಗೊಂದು ತಲೆಯಲ್ಲಿ ಕೂತ್ಬಿಟ್ಟಿರತ್ತೆ. ಸೊ ಅದು ನಿಮಗೆ ಒಂದು ಒಳ್ಳೆಯ ಉಪಾಯ ಅಂತಲೇ ಹೇಳ್ಬೋದು. ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಆದಷ್ಟು ಬೇರೆಯವ್ರಿಗಿನ ಒಂದು 20-30 ರೂಪಾಯಿ ಕಡಿಮೆ ತೊಗೊಳ್ಳಿ. ಅದನ್ನೇ ನೀವು ಮುಂದೆ ಜಾಸ್ತಿ ಮಾಡ್ತಾ ಹೋಗ್ಬೋದು ವರ್ಷಕ್ಕೊಮ್ಮೆ ಅಂತ. ಓಕೆನಾ? ಈ ಒಂದು ಟಿಪ್ನ ಯೂಸ್ ಮಾಡಿ. ಮತ್ತು ಇನ್ನೊಂದು ಏನು ಗೊತ್ತಾ, ಕಸ್ಟಮರ್ಸ್ ಬಂದಿರ್ತಾರೆ ಬ್ಲೌಸ್ ಕೊಡೋಕೆ ಬಂದಾಗ, ಅವ್ರು ಬ್ಲೌಸ್ ಕೊಟ್ಟರೆ ಸ್ಟಿಚ್ ಮಾಡ್ತೀನಿ ಅಂದು ಸುಮ್ಮನೆ ಆಗೋದಲ್ಲ. ಅವ್ರ ಜೊತೆ ಖುಷಿಯಿಂದ ಮಾತಾಡಬೇಕು. ಕಸ್ಟಮರ್ಸ್ನ ಹೊಲಿಕೊಡ್ತೀನಿ, ಏನಾದರೂ ಪ್ರಾಬ್ಲಮ್ ಇದೆಯಾ, ಏನಾದರೂ ಮಾಡಿಕೊಡ್ಲಾ, ಹಾಗೆ ಹೀಗೆ ಅಂತ ಕಸ್ಟಮರ್ಸ್ಗೆ ಖುಷಿಯಿಂದ ಮಾತಾಡಿಸಿ ಅವ್ರನ್ನ ಖುಷಿಯಾಗೋಗಿ ಮಾಡಬೇಕು. ಓಕೆನಾ? ಈ ರೀತಿ ಬಟ್ಟೆ ತೊಗೊಂಡು ಹೋಗಿದ್ದೆ, ಇಂಥವಳು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ಲು ಅಂತೇಳಿ ಅವ್ರಿಗೆ ಖುಷಿಯಾಗಿ ಅವರಿಂದ ಇನ್ನೂ ಒಂದು 4 ಜನ ಹೆಚ್ಚಾಗ್ತಾರೆ. ಆ ರೀತಿಯಾದಾಗ ಒಬ್ಬರಿಂದ ಕಸ್ಟಮರು ಇನ್ನೊಂದು 4 ಜನ ಕೊಡ್ತಾರೆ. ನೀವು ಹೊಲಿಯುವಂಥ ಬ್ಲೌಸು, ನೀವು ಮಾತಾಡಿಸುವಂಥ ಒಂದು ಪದಗಳು, ಮಾತುಗಳು, ಮತ್ತು ನೀವು ಕೊಡುವಂಥ ಒಂದು ಏನಂತಾರೆ ಫಿನಿಶಿಂಗು, ಇದನ್ನೆಲ್ಲ ನೋಡಿ ಕಸ್ಟಮರ್ಸು ಗೇನ್ ಆಗ್ತಾರೆ. ಆದಷ್ಟು ನೀವು ಕಡಿಮೆ ರೇಟಲ್ಲಿ ಹೊಲಿಯುತ್ತೆ ಬನ್ನಿ. ಯಾಕಂದರೆ ನಾನು ಮಾಡಿದ್ದು ಅದೇ. ಸ್ಟಾರ್ಟಿಂಗಲ್ಲಿ ನಾನು ಎಲ್ಲರೂ 50 ರೂಪಾಯಿ ತೊಗೋತಿದ್ರೆ ನಾನು 30 ರೂಪಾಯಿ ತೊಗೋತಾಯಿದ್ದೆ. ಇವಾಗ ನಾನು ಕೂಡ ಅವರು ಸರಿ ಸಮವಾಗಿ 50 ರೂಪಾಯಿ ತೊಗೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನನಗೆ ಕಸ್ಟಮರ್ಸು ಸ್ವಲ್ಪ ಒಂದು ಅಟ್ರ್ಯಾಕ್ಟ್ ಆಗೋವರೆಗೂ ನಾನು ಕೂಡ ಹಾಗೆ ಮಾಡಿದ್ದೆ. ಇದೇ ರೀತಿ ಈಗ ನಾನೇನು ವಿಡಿಯೋ ಮಾಡಿದ್ದೀನಲ್ಲ, ಇದೇ ರೀತಿ ನಿಮ್ಗೆ ಇನ್ನೂ ಟಿಪ್ಸ್ಗಳು ತುಂಬ ಜನ ವೀಡಿಯೋಸು ಮಾಡ್ತಿರ್ತಾರೆ. ನೋಡಿ ಅವರ ಒಂದು ನನಗಿಂತ ಕೆಲವೊಂದಿಷ್ಟು ಹೆಚ್ಚಾಗಿ ಟಿಪ್ಸ್ ಹೇಳ್ತಾರೆ. ಎಲ್ಲರ ಟಿಪ್ಸ್ನು ನೋಡ್ಕೊಳ್ಳಿ, ಎಲ್ಲರ ಟಿಪ್ಸ್ ಮೇಲೂ ನೀವು ಕೆಲಸ ಮಾಡಿ. ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಹುಷಾರಿಲ್ಲ ಅಂದರೂ ಆದಷ್ಟು ಸ್ಟಿಚ್ ಮಾಡೋಕ್ಕೆ ಪ್ರಯತ್ನ ಪಡಿ. ನನಗೆ ಹುಷಾರಿಲ್ಲ, ನನಗಾಗೋದಿಲ್ಲ ಅಂತ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ ನನಗೆ ಹುಷಾರಿಲ್ಲ ಅಂತ ನಾನು ಸ್ವಲ್ಪ ದಿನ ಮಲ್ಕೊಂಡಿದ್ದೆ. ಆವಾಗ ನನ್ನ ಕಸ್ಟಮರ್ಸು ನನ್ನ ಬಿಟ್ಟು ಬೇರೆಯವ್ರ ಹತ್ರ ಬ್ಲೌಸ್ ಹಾಕಲೇ ಇಲ್ಲ. ಯಾಕಂದರೆ ನನಗೆ ತುಂಬ ಹುಷಾರಿರಲಿಲ್ಲ, ನನಗೆ ಆಗ್ತಾನೇ ಇರಲಿಲ್ಲ. ಸೊ ಹಂಗಾಗಿ ಈಗ ನನಗೊಂದು ಸ್ವಲ್ಪ ಆರಾಮಿಲ್ಲ, ನನ್ನ ಹತ್ರ ಬ್ಲೌಸ್ ಕೊಡಬೇಡಿ. ಅದು ಈಗ ಒಂದು ಸ್ವಲ್ಪ ಅರ್ಜೆಂಟ್ ಇದ್ದರೆ ಬೇರೆಯವ್ರ ಕಡೆ ಹೊಲಿಸ್ಕೊಳ್ಳಿ ಅಂದರೂ ಕೂಡ ನನ್ನ ಕಸ್ಟಮರು ಬೇರೆ ಯಾರ ಹತ್ರ ಹೋಗಲಿಲ್ಲ. ಇಲ್ಲ, ನೀನು ಯಾವಾಗ ಆರಾಮಾಗ್ತೀಯ ಆವಾಗಲೇ ಹೊಲಿದು ಕೊಡು ಅಂತ ನನ್ನ ಕಸ್ಟಮರು ಯಾರ ಹತ್ರನೂ ಹೋಗಲಿಲ್ಲ. ಸೊ ಆ ಮಟ್ಟಿಗೆ ನಾನು ಕಸ್ಟಮರ್ಸ್ನ ಗೇನ್ ಮಾಡ್ಕೊಂಡಿದ್ದೀನಿ. ಸೊ ಓಕೆನಾ? ನಾನು ಕೂಡ ಸ್ಟಾರ್ಟಿಂಗಲ್ಲೇ ನನಗೂ ಯಾರ್ದು ಬ್ಲೌಸ್ ಬರ್ತಿರ್ಲಿಲ್ಲ. ಯಾರ್ದು ಸಿಕ್ಕಿದ್ದು ಬ್ಲೌಸನ್ನ ನಾನು ತುಂಬ ಮನಸ್ಸಿಟ್ಟು ಹೊಲಿತಾ ಇದ್ದೆ, ಆಗಿಂದಾಗ ಹೊಲಿದು ಕೊಡ್ತಿದ್ದೆ. ಈ ರೀತಿ ಎಲ್ಲ ಮಾಡಿಕೊಂಡು ಕಡಿಮೆ ತೊಗೊಂಡು ಫಿನಿಶಿಂಗ್ ಮಾಡಿಕೊಟ್ಟು ನಾನೊಂದಿಷ್ಟು ಕಸ್ಟಮರ್ಸ್ನ ಗೇನ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಬಿಡ್ತೀನಂದರೂ ಅವರು ಬಿಡೋದಿಲ್ಲ ನನ್ನ. ಸೊ ಆ ರೀತಿ ಆಗಿಬಿಟ್ಟಿದೆ. ನೀವು ಕೂಡ ಆ ರೀತಿ ಮಾಡ್ಕೊಳ್ಳಿ. ಆ ರೀತಿ ಮಾಡಿಕೊಂಡು ನೀವು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿ. ಆ ರೀತಿ ಆಗೋದ್ರಿಂದ ನಿಮ್ಮ ಒಂದು ಟೈಲರಿಂಗ್ ಉದ್ಯೋಗನೂ ಮೇಲೆ ಹೋಗುತ್ತೆ. ನೀವು ಬಿಡ್ತೀನಂದರೂ ನಿಮ್ಮ ಕಸ್ಟಮರ್ಸು ನಿಮ್ಮನ್ನ ಬಿಟ್ಟು ಅವರು ಬೇರೆ ಕಡೆ ಸ್ಟಿಚಿಂಗಿಗೆ ಬಟ್ಟೆ ಕೊಡೋದಿಲ್ಲ. ಸೊ ಆ ರೀತಿಲಿ ನೀವು ಬೆಳಿತೀರಾ. ಸೊ ನಾನು ಹೇಳಿರುವಂಥ 3 ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ.